ತುಮಕೂರಿನಲ್ಲಿ ನೀರಿನ ಸಮಸ್ಯೆ ಆಗದಂತೆ ಮುನ್ನೆಚ್ಚರಿಕೆ. ನೀರಿನ ಪರೀಕ್ಷೆ ನಡೆಸಲು ಅಧಿಕಾರಿಗಳಿಗೆ ಶಾಸಕರ ಸೂಚನೆ. ಬೇಸಿಗೆ ಆರಂಭವಾಗಿದ್ದು ಹಲವೆಡೆ ಈಗಾಗಲೇ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಹೀಗಾಗಿ ತುಮಕೂರು ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಶಾಸಕ ಜ್ಯೋತಿ ಗಣೇಶ್ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿದ್ದಾರೆ. ಇನ್ನು ನಗರಕ್ಕೆ ನೀರು ಪೂರೈಸುವ ಬುಗಡನಹಳ್ಳಿ ಡ್ಯಾಂನಲ್ಲಿ ಸಾಕಷ್ಟು ನೀರು ಸಂಗ್ರಹವಿದ್ದು ಮೇ ತಿಂಗಳವರೆಗೆ ಯಾವುದೇ ಸಮಸ್ಯೆಯಾಗುತ್ತಿಲ್ಲ. ಮೇ ತಿಂಗಳ ನಂತರ ನೀರಿನ ಕೊರತೆ ಉಂಟಾಗದಂತೆ ಮುಂಚಿತವಾಗಿ ಕ್ರಮ ಕೈಗೊಳ್ಳಲು ಸರ್ಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೂ ತರಲಾಗಿದೆ. ಅಗತ್ಯವಿದ್ದರೆ ಹೆಚ್ಚಿನ ನೀರಿನ ವ್ಯವಸ್ಥೆಯನ್ನ ಮಾಡಲು ಈಗಿನಿಂದಲೇ ಸಂಬಂಧಪಟ್ಟ ಇಲಾಖೆಗಳೊಂದಿಗೆ ಚರ್ಚೆಯನ್ನ ನಡೆಸಲಾಗಿದೆ ಎಂದು ಶಾಸಕ ಜ್ಯೋತಿ ಗಣೇಶ್ ತಿಳಿಸಿದರು. ಸರ್, ಈಗ ನೀರಿದೆ ನಮ್ಮಲ್ಲಿ ಸುಮಾರು 300 ಚಿಲ್ಲರೆ MCFT ಇರೋ ಕೆಪಾಸಿಟಿ ಬೂಡ್ನಳ್ಳಿ, ಅದರಲ್ಲಿ 210 MCFT ಅಷ್ಟು ನೀರಿದೆ. ಅದರಿಂದ ದಿನನಿತ್ಯ 2 MCFT ಬೇಕು ನಮ್ಮ ನಗರಕ್ಕೆ. ಎಂಟೈರ್ ನಗರ ಇನ್ನೂ ಹೇಮಾವತಿ ಕೊಡೋಕ್ಕಾಗಿಲ್ಲ, ನಾವು ಪೈಪ್ಲೈನ್ಗಳಾಗಿಲ್ಲ, ಇನ್ನೂ ಬೋರ್ವೆಲ್ಲು ಏನು ಒಂದು 700 ಚಿಲ್ಲರೆ ಇದೆ, ಅದರಲ್ಲೂ ಕೂಡ ಕೊಡ್ತಾ ಇದ್ದೀವಿ. ಇದೆಲ್ಲರ ಮಧ್ಯೆನೂ ಕೂಡ ಎಲ್ಲೂ ಕೂಡ ಫ್ರೀಕ್ವೆನ್ಸಿಗೆ ಏನೊಂದು 3-4 ದಿವಸಕ್ಕೆ ಬರ್ತಾಯಿತ್ತು ಅಷ್ಟೇ ನೀರು. ದಿವಸ ನೀರು ಎಲ್ಲೂ ಕೊಡೋಕ್ಕಾಗಲ್ಲ, ಯಾಕಂದರೆ ಅದು ನೀರಿದ್ರೂ ಕೂಡ ಪಂಪ್ ಮಾಡೋ ಅಂಥದ್ದು ರಿಸ್ಟ್ರಿಕ್ಷನ್ಸ್ ಇದೆ ನಮ್ಮಲ್ಲಿ, ಆ ನ್ಯೂನತೆ ಇದೆ. ಅದು ಸೆಟ್ರೇಟ್ ಆಗೋವರೆಗೂ ಅದಕ್ಕೊಂದು 400-500 ಕೋಟಿ ಬೇಕು. ಆದ್ದರಿಂದ ನೀರು ನಮಗೆ ಮೇವರೆಗೂ ಸಾಕಾಗ್ತದೆ. ಅಷ್ಟರ ಮಧ್ಯೆ ಏನಾರ ನಮ್ಮ ರಾಜ್ಯ ಸರ್ಕಾರ ಮಾನ್ಯ ಪರಮೇಶ್ವರ್ ಸಾಹೇಬರು ಮತ್ತು ರಾಜಣ್ಣ ಸಾಹೇಬ್ರಿಗೆಲ್ಲ ಮನವಿ ಮಾಡಿದ್ದೀವಿ. ಮಧ್ಯದಲ್ಲೂ ಕೂಡ ಹಿಂದೆ ನೀರು ಬಿಡಿಸಿದ್ರೆ ಕಳೆದ 2-3 ವರ್ಷ ಹಿಂದೆ ಯಡಿಯೂರಪ್ಪನವ್ರು ಇದ್ದಾಗಲೂ ಬಿಟ್ಟಿದ್ರು, ಬೊಮ್ಮಾಯಿಯವ್ರು ಇದ್ದಾಗಲೂ ಬಿಟ್ಟಿದ್ರು. ಅಂದರೆ ಇರಿಗೇಷನ್ ಕ್ಯಾಲೆಂಡ್ರು ನೀರು ಬರೋದು ನಾವು ನೋಡಿದ್ದೀವಿ. ಆಗಸ್ಟ್ 1 ಅದು ಜನವರಿ 30ಗೆ ಕ್ಲೋಸ್ ಆಗೋಗ್ತದೆ ಅದು ಇರಿಗೇಷನ್ ಕ್ಯಾಲೆಂಡ್ರು. ಆದರೆ ನಮ್ಮ ಡ್ರಿಂಕಿಂಗ್ ವಾಟ್ರು ಥ್ರೂಔಟ್ ದಿ ಇಯರ್ ಎನಿ ಟೈಮ್ ತೊಗೋಬೋದು. ನೀರು ಈ ಸಲ ಇರೋದ್ರಿಂದ ಅಲ್ಲಿ ಕುಡಿಯೋ ನೀರಿಗೆ ಆದ್ಯತೆ ಕೊಟ್ಟು ಈ ಮಧ್ಯ ಏಪ್ರಿಲಲ್ಲಿ ಏನಾರ ನೀರು ಬಿಟ್ಟು ನಮ್ಮ ಬೋರ್ಡ್ಗಳಿಂದ ಫುಲ್ ಟಾಪ್ ಅಪ್ ಮಾಡಿದ್ರೆ ಏನೂ ತೊಂದರೆ ಆಗೋದಿಲ್ಲ ಅಂತ ಸೂಚನೆ ಕೊಟ್ಟಿದ್ದೀನಿ. ಇನ್ನು ಇತ್ತೀಚೆಗೆ ಕೆಲವು ಕಡೆ ಕಲುಷಿತ ನೀರು ಸೇವನೆಯಿಂದ ಜನರಲ್ಲಿ ಆರೋಗ್ಯ ಸಮಸ್ಯೆಗಳು ಕಂಡುಬಂದ ಹಿನ್ನೆಲೆ ಕುಡಿಯುವ ನೀರಿನ ಗುಣಮಟ್ಟದ ಮೇಲೂ ವಿಶೇಷ ಗಮನ ಹರಿಸಲು ಅಧಿಕಾರಿಗಳಿಗೆ ಸೂಚಿಸಲಾಗಿದ್ದು ನಗರದ ಪ್ರತಿ ಮನೆ ಹಾಗೂ ಬೋರ್ವೆಲ್ಗಳಲ್ಲಿ ನೀರಿನ ಪರೀಕ್ಷೆ ನಡೆಸುವಂತೆ ಸೂಚನೆಯನ್ನ ನೀಡಲಾಗಿದೆ. ವಿಶೇಷವಾಗಿ ಸ್ಲಂ ಪ್ರದೇಶಗಳಲ್ಲಿ ನೀರಿನ ಗುಣಮಟ್ಟ ಪರಿಶೀಲನೆಗೆ ಆದ್ಯತೆಯನ್ನ ನೀಡಬೇಕೆಂದು ಅಧಿಕಾರಿಗಳಿಗೆ ಶಾಸಕರು ಸೂಚನೆಯನ್ನ ನೀಡಿದ್ರು. ವಿಶೇಷವಾಗಿ ಕಲುಷಿತ ನೀರಿಂದ ಇಂಡೋರ್ ಅಂತ ನಗರದಲ್ಲೇ ನಾವು ಸಾವಾಗಿರೋದನ್ನು ನೋಡಿದ್ದೀವಿ ಕಳೆದ ಒಂದು ತಿಂಗಳಲ್ಲಿ. ಆದ್ದರಿಂದ ಪ್ರತಿ ಮನೆ ಹತ್ರ ಮತ್ತು ಬೋರ್ವೆಲ್ಗಳ ಹತ್ರ, ಬೋರ್ವೆಲ್ಗಳು ಈಗಲೂ 700 ಚಾಲನೆಯಲ್ಲಿ ಇರೋದ್ರಿಂದ ಪ್ರತಿ ಮನೆ ಹತ್ರನೂ ಕೂಡ ನೀವು ಆ ಸ್ಯಾಂಪಲ್ನ ತಗೊಂಡು ಅದನ್ನು ಏನು ಒಂದು ವಾಟರ್ ಅನಾಲಿಸಿಸ್ ಮಾಡಬೇಕು, ಅದನ್ನು ಮಾಡಬೇಕು ಹೆಚ್ಚಿನದಾಗಿ ಅಂತ ಅವ್ರಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಮಾನ್ಯ ಕಮಿಷನರ್ ಅವರು, ಶುಭಾ ಅವರು ಮತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಎಲ್ಲರೂ ಕೂಡ ಬಂದು ಆಲ್ರೆಡಿ ಆ ಟೆಸ್ಟಿಂಗ್ ನಾವು 2 ತಿಂಗಳಿಂದಲೇ ಮಾಡ್ತಾಯಿದ್ದೀವಿ. ಮನೆ ಹತ್ರ ಆಗಬೇಕು. ನಾವು ವಾಟರ್ ಟ್ಯಾಂಕ್ ಹತ್ರ ಅಲ್ಲೆಲ್ಲ ಮಾಡೋದು, ನೀರು ಶುದ್ಧೀಕರಣ ಘಟಕ ಹತ್ರ ಮಾಡೋದ್ರಿಂದ ಏನೂ ಪ್ರಯೋಜನ ಆಗಲ್ಲ. ಮನೆ ಹತ್ರ ಇವು ಸ್ಯಾಂಪಲ್ ಕಲೆಕ್ಟ್ ಮಾಡಿ, ಯಾಕಂದ್ರೆ ಮಧ್ಯದಲ್ಲಿ ಎಲ್ಲ ಕಡೆ ಹಳೆ PVC ಪೈಪ್ ಇದೆ ಮತ್ತು UGD ಪೈಪ್ ಹೊಡೆದೋಗಿರ್ತದೆ. ಮತ್ತು ಎಲ್ಲ ಸಾಕಷ್ಟು ಮನೆ ಸಂಪ್ಗಳು ಚರಂಡಿಗೆ ಅಟ್ಯಾಚ್ಟಾಗಿ ಕಟ್ಕೊಂಡಿದ್ದಾರೆ. ಸುಮಾರು ಹಳೆವು ಎಲ್ಲ ಇಟ್ಕೆಲ್ಲಿ ಕಟ್ಟಿರೋದು. ಚರಂಡಿಲಿರೋ ನೀರು UGD ನೀರು ಅದರೊಳಗೆ ಮಿಕ್ಸ್ ಆದಾಗ ಎಲ್ಲ ಸೀಪೇಜ್ ಆಗಿ ಅವ್ರು ಸಂಪ್ಗೆ ಹೋಗಿ ಕುಡಿದು ಸಾಕಷ್ಟು ಅನಾಹುತ ನಾವು ಇಂಡೋರು ಬೇರೆ ಕಡೆ ಚಿತ್ರದುರ್ಗದಲ್ಲೆಲ್ಲ ನೋಡಿದ್ದೀವಿ. ಅದು ಆಗಬಾರ್ದು ಅಂಥೇಳಿ ಈ ಒಂದು ನೀರು ಟೆಸ್ಟಿಂಗ್ ಸ್ಯಾಂಪಲ್ ರ್ಯಾಂಡಮ್ ಆಗಿ ಪ್ರತಿ ವಾರ್ಡ್ನಲ್ಲಿ ಮತ್ತು ವಿಶೇಷವಾಗಿ ಸ್ಲಮ್ಗಳಿರೋಂಥ ಏರಿಯಾದಲ್ಲಿ, ಬಡವರು ಮತ್ತು ಇಂಥ ಇರೋ ಏರಿಯಾದಲ್ಲಿ ಅಲ್ಲಿ ಚೆಕಿಂಗ್ ಮಾಡಬೇಕು. ಆ ಸ್ಯಾಂಪಲ್ಗಳನ್ನ ಪ್ರತಿನಿತ್ಯ ಚೆಕ್ ಮಾಡಬೇಕು ಅಂತ ಹೇಳಿದ್ವಿ. ಇನ್ನು ಬೇಸಿಗೆ ಹೆಚ್ಚಾಗುವ ಮುನ್ನವೇ ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಮುಂಜಾಗ್ರತಾ ಕ್ರಮಕ್ಕೆ ಮುಂದಾಗಿದ್ದು ತುಮಕೂರು ನಗರದ ಜನರಿಗೆ ನೀರಿಗಾಗಿ ಅಭಾವ ಸೃಷ್ಟಿಯಾಗಲ್ಲ ಅಂತ ಜನರು ಭರವಸೆಯನ್ನ ಕೈಗೊಳ್ಳಬಹುದಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.